ನಂತರ ಅನುವಂಶೀಯತೆ. ನಮ್ಮ ಅಧ್ಯಯನದಲ್ಲಿ ಈ ಹೃದಯಾಘಾತ ಆಗೋರಲ್ಲಿ 17% ರೋಗಿಗಳಿಗೆ ಈ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಹೆರಿಡಿಟ್ರಿ ಹಿಸ್ಟ್ರಿ ಇರುತ್ತೆ. ಯಾವ ಕುಟುಂಬದಲ್ಲಿ 50 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಆಗುತ್ತೆ, ಅಂತಹ ಕುಟುಂಬಗಳಲ್ಲಿ ಹೃದಯಾಘಾತದ ಪ್ರಮಾಣ ಹೆಚ್ಚಿಗೆ ಆಗುತ್ತೆ. ಯಾರು 80 ವರ್ಷಕ್ಕೆ ಹೃದಯಾಘಾತ ಆದರೆ ಅದು ಫ್ಯಾಮಿಲಿ ಹಿಸ್ಟ್ರಿ ಆಗಲ್ಲ. 50 ವರ್ಷಕ್ಕಿಂತ ಕಿರಿಯವರಲ್ಲಿ ಹೃದಯಾಘಾತ ಆದಂಥ ಸಂದರ್ಭದಲ್ಲಿ, ಅದಕ್ಕೋಸ್ಕರ ನಮ್ಮ ಭಾರತ ದೇಶದಲ್ಲಿ ನಮ್ಮ ಈ ಸಂಪ್ರದಾಯದಲ್ಲಿ ಸಾಮಾನ್ಯವಾಗಿ ಮಕ್ಕಳು ಕೇಳ್ತಾರೆ, ಕೆಲವು ಮನೆಗಳಲ್ಲಿ ನನಗೆ ಎಷ್ಟು ಆಸ್ತಿ ಕೊಟ್ಟಿದೆಯಾ, ಅಥವಾ ನನಗೆ ಎಷ್ಟು ಹಣ ನನ್ನ ಬ್ಯಾಂಕ್ ಖಾತೆಯಲ್ಲಿ ಇಟ್ಟಿದೆಯಾ ಅಂತ ಗಲಾಟೆ ಮಾಡ್ತಾರೆ. ನನ್ನ ಅರ್ಥದಲ್ಲಿ ತಂದೆ ತಾಯಿಗಳು 80 ವರ್ಷ ಬದುಕಿದರೆ ಅದೇ ಮಕ್ಕಳಿಗೆ ಕೊಡತಕ್ಕಂಥ ಗ್ರೇಟ್ ಜೆನೆಟಿಕ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಬೇಕಾಗುತ್ತೆ. ಗ್ರೇಟ್ ಜೆನೆಟಿಕ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಬೇಕಾಗುತ್ತೆ. ಸೊ ಇವ್ಯಾವ ಬದಲಾಯಿಸೋಕ್ಕಾಗಲ್ಲ. ಏಜ್ ಬದಲಾಯಿಸೋಕ್ಕಾಗಲ್ಲ, ಅಥವಾ ನಿಮ್ಮ ಇದು ಸೆಕ್ಸ್ ಬದಲಾಯಿಸೋಕ್ಕಾಗಲ್ಲ, ತಂದೆ ತಾಯಿಗಳನ್ನ ಬದಲಾಯಿಸೋಕ್ಕಾಗೋದಿಲ್ಲ. ಫ್ಯಾಮಿಲಿ ಹಿಸ್ಟ್ರಿ ಬದಲಾಯಿಸಬಹುದಾದಂಥ ಕಾರಣ ಯಾವುದು? ಧೂಮಪಾನ, ಅತಿಯಾದ ಮದ್ಯಪಾನ. ನೋಡಿ, ಈ ಮದ್ಯಪಾನದ ಬಗ್ಗೆ ಹೇಳೋದೇ ಆದರೆ ಬಹಳ ಇತ್ತೀಚೆಗೆ ಬಹಳ ಜಾಸ್ತಿ ಆಗಿದೆ. ಹಿಂದೆ ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ನಮ್ಮ ಹಳ್ಳೀಲಿ ನೋಡಿದ್ದೇವೆ, ಯಾರಾದರೂ ಅವನು ಕುಡಿತಾನೆ ಅಂದರೆ ಊರೊಳಗೆ ಸೇರಿಸ್ತಿರ್ಲಿಲ್ಲ. ಜಗಲಿ ಮೇಲೆ, ದೇವಸ್ಥಾನದ ಜಗಲಿ ಮೇಲೆ, ಸ್ಕೂಲ್ ಜಗಲಿ ಮೇಲೆ ಮಲ್ಕೊಂಡು ನಂತರ ಬೆಳಗ್ಗೆ ಬರಬೇಕಾಗಿತ್ತು. ಇವತ್ತು ಯಾವ ಕಾಲಘಟ್ಟದಲ್ಲಿದ್ದೇವೆ ಅಂದರೆ, ಅವನು ಕುಡಿಯಲ್ಲ ಅಂದರೆ ಅವನು ಯಾವುದಾದ್ರು ಫಂಕ್ಷನ್ಗೆ ಕರೆಯಲ್ಲ. ಅಯ್ಯೋ, ಅವ್ನು ಬಂದು ಸುಮ್ಮನೆ ಕೂತ್ಕೊಂಡು ನಮಗೆಲ್ಲ ಡಿಸ್ಟರ್ಬ್ ಮಾಡ್ತಾನೆ, ಹಾಗೆ ಹೀಗೆ ಅಂತ. ಸೊ ಈ ರೀತಿ ಕಾಲಘಟ್ಟ ಬದಲಾಗಿದೆ. ಅದರಿಂದ ಧೂಮಪಾನ ಇವತ್ತು ಜಾಸ್ತಿ ಆಗಿದೆ, ಮದ್ಯಪಾನ ಜಾಸ್ತಿ ಆಗಿದೆ, ಮತ್ತು ಸಕ್ಕರೆ ಕಾಯಿಲೆ. ಭಾರತ ದೇಶದಲ್ಲಿ ಇವತ್ತು 11 ಕೋಟಿ ಜನರಿಗೆ ಸಕ್ಕರೆ ಕಾಯಿಲೆ ಇದೆ. 14 ಕೋಟಿ ಜನರಿಗೆ ಇವತ್ತು ಸಕ್ಕರೆ ಕಾಯಿಲೆ ಬಾಗಿಲಲ್ಲಿ ಬಂದು ನಿಂತಿದ್ದಾರೆ. ಇವೆಲ್ಲ ಕಾರಣ ಹೃದಯಾಘಾತಕ್ಕೆ. ಧೂಮಪಾನ, ಅತಿಯಾದ ಮದ್ಯಪಾನ, ಸಕ್ಕರೆ ಕಾಯಿಲೆ, ಕೊಬ್ಬಿನ ಅಂಶ ಜಾಸ್ತಿ ಇರೋದು, ಇವೆಲ್ಲ ಕಾರಣ. ನಂತರ ಇವತ್ತು ಕೊಲೆಸ್ಟ್ರಾಲ್ ಬಗ್ಗೆ. ಕೊಲೆಸ್ಟ್ರಾಲ್ಗೂ ಶರೀರದ ತೂಕಕ್ಕೂ ಸಂಬಂಧ ಇಲ್ಲ. ಕೆಲವರು ಸಣ್ಣಕ್ಕಿರ್ಬೋದು, ತೂಕ ಕಡಿಮೆ ಇರ್ಬೋದು, ಆದರೆ ಕೊಲೆಸ್ಟ್ರಾಲ್ ಜಾಸ್ತಿ ಇರ್ಬೋದು. ಇವತ್ತು ಭಾರತದ ನಮ್ಮ ಜನರಿಗೆ ಜೀನ್ಸ್ ಚೇಂಜ್ ಆಗಿದೆ, ಜೆನೆಟಿಕ್ ಮೆಟಬಾಲಿಸಮ್ ಚೇಂಜ್ ಆಗಿದೆ. ನೀವು ತಿಂದೇ ಇದ್ರೂ ಕೆಲವರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ. 70% ಕೊಲೆಸ್ಟ್ರಾಲ್ ಲಿವರಲ್ಲಿ ಉತ್ಪತ್ತಿ ಆಗುತ್ತೆ. ಸೊ ಹೀಗಾಗಿ ನಂತರ ಅವಿಭಾಜ್ಯ ಕುಟುಂಬಗಳು ಒಡೆದೋಗಿ ಇವತ್ತು ಅದು ಒಂದು ಕಾರಣ ಆಗಿದೆ. ಇವತ್ತು ಮೊದಲು ಒಂದೇ ಮನೆಯಲ್ಲಿ 15 ಜನ, 20 ಜನ, ಮನೆಯೇ ಒಂದು ಸಾಂತ್ವನ ಕೇಂದ್ರ, ಮನೆಯೇ ಒಂದು ಶಿಶುವಿಹಾರ, ಮನೆಯೇ ಒಂದು ಸಮುದಾಯ ಭವನ, ಎಲ್ಲ ಹಂಚ್ಕೋತಾ ಇದ್ದರು, ಎಲ್ಲ ಕೆಲಸ ಹಂಚ್ಕೋತಾ ಇದ್ದರು, ಎಲ್ಲ ಏನಾದರೂ ಸಮಸ್ಯೆ ಆದರೆ ಅವರವರೇ ನಿಭಾಯಿಸ್ತಾ ಇದ್ದರು. ಒತ್ತಡ ಕಡಿಮೆ ಆಗಿತ್ತು. ಇವತ್ತು ಅವಿಭಾಜ್ಯ ಕುಟುಂಬ ಅಂದರೆ 2025ನೇ ಇಸ್ವಿನಲ್ಲಿ ಡೆಫಿನೇಷನ್ ಏನು? ಗಂಡ ಹೆಂಡತಿ ಜೊತೆಲಿರೋದೇ ಅವಿಭಾಜ್ಯ ಕುಟುಂಬ ಆಗಿದೆ. ಸೊ ಹೀಗಾಗಿ ಇವೆಲ್ಲ ಕಾರಣಗಳು. ಮತ್ತು ಈ ಒತ್ತಡದ ಬಗ್ಗೆ ನಾನು ಹೇಳಲೇಬೇಕು. ಯಾಕೆಂದರೆ ನಮ್ಮ ಅಧ್ಯಯನದಲ್ಲಿ 75% ರೋಗಿಗಳಿಗೆ ಇವೆಲ್ಲ ಇತ್ತು. ಅಭ್ಯಾಸನೋ ದುರಭ್ಯಾಸನೋ ಹವ್ಯಾಸಗಳು ಇತ್ತು. ಆದರೆ ಇನ್ನು 20-25% ರೋಗಿಗಳಿಗೆ ಇದ್ಯಾವುದೂ ಇಲ್ಲ. ಧೂಮಪಾನ ಇಲ್ಲ, ಮದ್ಯಪಾನ ಇಲ್ಲ, ಸಕ್ಕರೆ ಕಾಯಿಲೆ ಇಲ್ಲ, ಫಿಟ್ ಆ್ಯಂಡ್ ಫೈನ್. ಬಟ್ ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ. ಇದು ಏನಕ್ಕೆ ಆಗ್ತಾಯಿದೆ? ಒತ್ತಡ. ಯಾಕೆಂದರೆ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯದ ಒತ್ತಡ, ಅವರ ಅಂಕದ ಒತ್ತಡ, ಅವರ ಬದುಕಿನ ಒತ್ತಡ ಎಲ್ಲ ಮೊದಲನೇ ಸಲನೇ ಆಗಬೇಕು. 10 ವರ್ಷದಲ್ಲಿ ಸಾಧನೆ ಮಾಡಬೇಕಾಗಿರೋದು 10 ತಿಂಗಳಲ್ಲಿ ಮಾಡಬೇಕು. ಸೊ ಅತಿಯಾದ ನಿರೀಕ್ಷೆ, ಅತಿಯಾದ ಅಪೇಕ್ಷೆ, ಒತ್ತಡ ಅನ್ನೋದು ಇದು ಒಂದು ಆಧುನಿಕ ತಂಬಾಕು. ಒತ್ತಡ ಅನ್ನೋದು ಒಂದು ಆಧುನಿಕ ಧೂಮಪಾನ ಅಂತಲೇ ಈಗ ಹೇಳ್ತಾ ಇದ್ದೀವಿ.